ಮಾದಿಗ ದಂಡೋರ ಮತ್ತು ದಲಿತ ಒಕ್ಕೂಟಗಳಿಂದ ಬಾಬು ಜಗಜೀವನ್ ರಾಮ್ 119ನೇ ಜಯಂತಿ. ಚಿಂತಾಮಣಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೊತೆಯಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಕೇಂದ್ರ ಸರ್ಕಾರದ ಉಪ ಪ್ರಧಾನಿಗಳು ಹಾಗೂ ವಿವಿಧ ಕ್ಯಾಬಿನೆಟ್ ಸಚಿವರಾಗಿ ಸೇವೆ ಸಲ್ಲಿಸಿದ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿಯನ್ನು ಪ್ರವಾಸಿ ಮಂದಿರದಲ್ಲಿ ದಲಿತ ಒಕ್ಕೂಟಗಳು ಹಾಗೂ ಮಾದಿಗ ದಂಡೂರ ಸಂಘಟನೆಗಳು ಪದಾಧಿಕಾರಿಗಳು ಸೇರಿ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಆದರ್ಶಗಳನ್ನು ಈಗಿನ ಯುವಕರು ಅಳವಡಿಸಿಕೊಂಡು ಮುಂದೆ ಸಾಗುವಂತೆ ಯುವಕರ ಆಶಾಕಿರಣ ಮತ್ತು ದೀನ ದಲಿತರ ಅಲ್ಪಸಂಖ್ಯಾತರ ಎಲ್ಲ ಜನಾಂಗದ ನಾಯಕರಾಗಿ ತಮಗೆ ಸಿಕ್ಕ ಅವಕಾಶದಲ್ಲಿ ದೇಶಕ್ಕೆ ಹಲವಾರು ಅಭಿವೃದ್ಧಿ ಯೋಜನೆಗಳು ಜಾರಿಗೆ ತಂದಿದ್ದಾರೆ. ನಮ್ಮ ದಲಿತ ಜನಾಂಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಇವರಿಬ್ಬರು ಮಹಾನ್ ನಾಯಕರು. ಎರಡು ಕಣ್ಣುಗಳು ಇದ್ದಂತೆ. ಅದರಿಂದ ಇಂದು ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತಿ ಏಪ್ರಿಲ್ 14ರಂದು ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡುತ್ತಿರುವುದು ಎಂದು ಮಾದಿಗ ದಂಡೂರದ ರಾಜ್ಯ ಮುಖಂಡ ಎಂವಿ ರಾಮಪ್ಪರವರು ತಿಳಿಸಿದರು. ದಲಿತ ಮುಖಂಡ ಜನಾರ್ದನ್ ಮಾತನಾಡಿ, ಅಂದು ಕಾಂಗ್ರೆಸ್ ಅಂಬೇಡ್ಕರ್ ಸೋಲಿಸಿದ ಕಾಂಗ್ರೆಸ್ ಇಂದು ಒಳ ಮೀಸಲಾತಿ ಜಾರಿ ಮಾಡದೆ ಜಾತಿಗಳ ಬೆಂಕಿ ಇಟ್ಟು ನೋಡುತ್ತಿದ್ದಾರೆ. ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಬಾರದು ಎಂಬ ಉದ್ದೇಶದಿಂದ ನಮ್ಮ ಸಮುದಾಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ಯಾಯ ಮಾಡುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡ ಕವಾಲಿ ವೆಂಕಟರಮಣಪ್ಪ ಮತ್ತು ಜನನಾಗಪ್ಪ ಒಳ ಮೀಸಲಾತಿ 14ನೇ ತಾರೀಕು ಒಳಗಡೆ ಜಾರಿ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಸರ್ಕಾರ ಮಾಡುತ್ತಿರುವ ಬಾಬು ಜಗಜೀವನ್ ರಾಮ್ ಜಯಂತಿಗೆ ನಾವು ಬಹಿಷ್ಕಾರ ಹಾಕಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡ ವೆಂಕಟಗಿರಿಕೋಟೆ ಆನಂದ್, ನಾರಮಕಲಹಳ್ಳಿ ಮೂರ್ತಿ, ರಾಜ್ಯ ಮಹಿಳಾ ಮುಖಂಡರಾದ ಧನಲಕ್ಷ್ಮಿ, ಮಾದಿಗ ದಂಡೂರದ ಪಿಎಂ ನರಸಿಂಹಪ್ಪ, ಮಡಿಕೇರಿ ನಾರಾಯಣಸ್ವಾಮಿ, ಸಂತೋಷ, ತಾಲೂಕು ಅಧ್ಯಕ್ಷರ ಆನೂರು ಶ್ರೀನಿವಾಸ್, ಸಮುದಾಯದ ಯುವಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮ ದಲಿತ ಹಿರಿಯ ಮುಖಂಡರುಗಳಾದ ಕವಾಲಿ ಮಾಸ್ಟರ್ನವರು ಮತ್ತು ಜನಣ್ಣವರು, DSS ಮೂರ್ತಿಯನ್ನವರು ಮತ್ತು ಮಾದಿಗ ದಂಡೋರದ ಮಹಿಳಾ ಸಂಘಟನೆಯ ಧನಲಕ್ಷ್ಮಿ ಮತ್ತು ಸಂತೋಷ್ ಯುವಸೇನೆಯವರು ಮತ್ತು ದಲಿತ ಮುಖಂಡರುಗಳಾದ ಆನಂದನವರು, ಜನಾರ್ದನ್ ಕೌನ್ಸಿಲರ್ ಅವರು ಎಲ್ಲರೂ ಈ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ವಿಶೇಷವಾಗಿ ನಮ್ಮ PV ನರಸಿಂಹಯ್ಯ ಉಪಾಧ್ಯಕ್ಷರು, ಯುವಕರು ಎಲ್ಲರೂ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಕೋರುತ್ತಾ, ಏನು ಈ ಒಂದು ಸಭೆಯನ್ನು ಕುರಿತು ನಮ್ಮ ಕವಾಲಿ ಮಾಸ್ಟರ್ ಹಿರಿಯ ಮುಖಂಡರು ಮಾತಾಡಬೇಕಂತ ಅವರಲ್ಲಿ ಮನವಿ ಮಾಡ್ತಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸಮುದಾಯದವರಿಗೆ ಮೊದಲು ನಾವು ವಂದನೆಗಳನ್ನು ಸಲ್ಲಿಸ್ತಾ, ಮತ್ತು ಬಾಬು ಜಗಜೀವನ್ ರಾಮ್ ಅವರು ಭಾರತ ದೇಶದ ಉಪ ಪ್ರಧಾನಿಯಾಗಿದ್ದರು. ಆದರೆ ಈ ಸಮಾಜಕ್ಕೆ ಅವರ ಅಳಿಲು ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತು ಅವರು ಆದಮೇಲೆ ಮತ್ತು ಈ ಸಮುದಾಯದ ಸುಮಾರು ಜನ ಇವತ್ತಿಗೂ ನಾವು ಒಂದಾಗೋದಕ್ಕೆ ಈ ದೇಶದಲ್ಲಿ ಇರ್ತಕ್ಕಂಥ ಮನೋವಾದ ಬರ್ತಾ ಇಲ್ಲ. ಮತ್ತು ಇವತ್ತು ಒಳ ಮೀಸಲಾತಿ ವಿಚಾರ ಏನಾಗಿದೆ ಅಂದರೆ, ಸುಮಾರು 92ರಿಂದ ಈ ಒಳ ಮೀಸಲಾತಿ ಜಾರಿಯಾಗ್ತಾಯಿದೆ. ಒಳ ಮೀಸಲಾತಿಗಾಗಿ ಸುಮಾರು 4 ದಶಕಗಳಿಂದ ಹೋರಾಟಗಳು ನಡೀತಾ ಇದೆ. ಇದುವರೆಗೂ ನಾವು ಕೇಳ್ತಾ ಇರೋದೇನೆಂದರೆ, ಆ ಜಾತಿವಾರು ಆ ಜಾತಿಗೆ ಸಂಬಂಧಪಟ್ಟಂಥ ಮೀಸಲನ್ನು ಅವ್ರು ಕೊಟ್ಟುಬಿಡಿ, ಅವ್ರ ಪಾಲನ್ನು ಅವ್ರು ಕೊಟ್ಟುಬಿಟ್ರೆ ಸಾಕು. ನಾವು ಯಾವ ಧರ್ಮದ, ಯಾವ ಜನಾಂಗದ, ಯಾವ ಸಮುದಾಯದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಆಯಾ ಜಾತಿಗಳ ಜನಸಂಖ್ಯೆವಾರು ಮೀಸಲಾತಿಯನ್ನು ಕೊಡಿ ಅಂತಕ್ಕಂಥ ಕೇಳ್ತಾ ಇದ್ರು ಸಹಿತ ಈ ಕಿವುಡು ಸರ್ಕಾರಕ್ಕೆ, ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದುವರೆಗೂ ಕೊಡೋದಕ್ಕೆ ಅಡ್ಡಿ ಯಾಕೆ ಆಗ್ತಾ ಇದೆ ಅಂದರೆ, ನಮ್ಮನ್ನು ಅಂಟಮಂದರೆ ಅಲ್ಲಿ ಅಡ್ಡಿ ಆಗ್ತಾಯಿದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು 75 ವರ್ಷಗಳಿಂದ ಅವರು ಈ ಪಾಲನೆ ತಗೊಳ್ತಾ ಇದ್ದಾರೆ. ನಾವು ಯಾವತ್ತೂ ಕೇಳಿಲ್ಲ ತಗೊಳ್ಳಿ ಬಿಡಿ ನಮ್ಮ ಅಣ್ತಮ್ಮಂದ ತಿನ್ನಲಿ ಅಂತ. ಈಗ ಯಾಕೆ ಅವ್ರಿಗೆ ಅಂತ ಹಂಚ್ಕೊಂಡು ತಿನ್ನೋದ್ರಲ್ಲಿ ಏನು ತಪ್ಪಿದೆ ಅಂತ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಏನು ಸಿದ್ದರಾಮಯ್ಯ ಹೇಳ್ತಾ ಇದ್ದೀವಿ, ನಮ್ಮ ಪಾಲನ್ನು ನಾವು ಕೊಡಲಿಲ್ಲ ಅಂದಾಗ ನಾವು ಬೀದಿಗೆ ಬಂದು ಹೋರಾಟ ಮಾಡ್ತೀವಿ. ನಮ್ಗೆ ನ್ಯಾಯ ಸಿಗೋವರೆಗೂ ಈ ಹೋರಾಟಗಳನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತು ಹೇಳ್ತಾ ಮತ್ತು ಸಿದ್ದರಾಮಯ್ಯನವರೇ
ಮುಂದುಗಡೆ 2 ಎಲೆಕ್ಷನ್ ಇದ್ದಾವೆ. ಈ 2 ಎಲೆಕ್ಷನಲ್ಲೂ ಸಹಿತ ಈ ಸಮುದಾಯದವರು ನೀವೇನಾದರೂ ಅಷ್ಟರೊಳಗೆ ಏನಾದ್ರು ಮೀಸಲಾತಿಯನ್ನು ಜಾರಿ ಮಾಡಲಿಲ್ಲ ಅಂದಾಗ ನಿಮ್ಮನ್ನು ಸೋಲಿಸ್ತೀವಿ. ಮುಂದೆನೂ ಸಹ ನಿಮ್ಮನ್ನು ಸೋಲಿಸ್ತಕ್ಕಂಥ ಸಮುದಾಯವಾಗಿ ಇದು ಬೆಳೀತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಬಾಬು ಜಗಜೀವನ್ ರಾಮ್ರವರ 119ನೇ ಜಯಂತಿಯ ಆಚರಣೆ ಮಾಡುವ ಈ ಸಂದರ್ಭದಲ್ಲಿ ನಾವು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಇಲ್ಲಿ ನಮ್ಮ ಚಿಂತಾಮಣಿ ತಾಲೂಕಿನ ಆಡಳಿತ ಅಧಿಕಾರಿಗಳಲ್ಲಿನೂ ಮನವಿ ಮಾಡೋದು, ಏನು ಮೊನ್ನೆ 23ನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತ ಸಭೆಯಲ್ಲಿ ಆಯಾ ತಾಲೂಕುಗಳಲ್ಲಿ ವಿಶೇಷವಾಗಿ ಸಪ್ರೇಟು ಏನು ಜಯಂತಿಯನ್ನು ಜಗಜೀವನ್ ರಾಮ್ ಜಯಂತಿಯನ್ನು ಮಾಡಬೇಕಂತ ಒಂದು ಸುತ್ತುವರಿಯ ಪ್ರಕಾರ ಆದೇಶವನ್ನು ಮಾಡಿದ್ದಾರೆ. ಅದರ ಬಗ್ಗೆ ನಾವು 25ನೇ ತಾರೀಕು ಬಂದು ಏನು ನಮ್ಮ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ಕರೆದಾಗ ಪೂರ್ವಸಿದ್ಧ ಸಭೆಯಲ್ಲಿ ನಾವು ಹೇಳಿದ್ವಿ. ಆ ಸಭೆಯಲ್ಲಿ ಜಗಜೀವನ್ ರಾಮ್ ಜಯಂತಿಯನ್ನು ಪ್ರತ್ಯೇಕವಾಗಿ ಮಾಡಿ ಅಂತ ಹೇಳಿದಾಗ ಇದೇ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಎಲ್ಲ ನಾವು ತೀರ್ಮಾನ ತಗೊಂಡಿದ್ದೀವಿ. ಏನು ನಾವು ಒಂದೇ ಮಾಡ್ತೀವಿ, ಜಗಜೀವನ್ ರಾಮ್ ಮತ್ತು ಅಂಬೇಡ್ಕರ್ ಜಯಂತಿಯನ್ನು ಒಂದೇ ಒಂದು ವೇದಿಕೆಯಲ್ಲಿ ಮಾಡ್ತೀವಿ ಅಂತ ಒಂದು ಕಾರಣಕ್ಕೆ ನಾವೊಂದುವೆ ನೋಡಿ, ನೀವು ಸರ್ಕಾರ ಅಧಿಕಾರಿಗಳು ನೀವೇನು ಮಾಡ್ತೀರಿ ನೀವು ಮಾಡ್ಕೊಳ್ರಿ. ಆದರೆ ಸಮುದಾಯ ಅನ್ನುವಾಗ ಆಯಾ ಸಮುದಾಯ ನಾವು ಬೇರೆ ಮಾಡೋದಷ್ಟಲ್ಲ, ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಇಬ್ಬರು ನಮಗೆ ಸಮುದಾಯಕ್ಕೆ ಒಂದು 2 ಕಣ್ಣುಗಳಿದ್ದಾಗೆ. ರೈಟ್ ಟು ಲೆಫ್ಟ್ ಅಂತ ಹೇಳ್ಬಿಟ್ಟು ಇವಾಗೇನು ಒಂದು ಭಾಷೆಗಳ ಮುಖಾಂತರ ಹೇಳ್ತಾ ಇದ್ದಾರೆ, ಅವ್ರು ಬೇರೆಯವರಲ್ಲ. 2 ಕಣ್ಣುಗಳಿದ್ದಂಗೆ ಜಗಜೀವನ್ ರಾಮ್ ಜಯಂತಿಯನ್ನು ಜಗಜೀವನ್ ರಾಮ್ ದಿನ ಮಾಡೋಣ, ಅಂಬೇಡ್ಕರ್ ಜಯಂತಿಯನ್ನು ಅಂಬೇಡ್ಕರ್ ದಿನ ಮಾಡೋಂಥ ಒಂದು ಕಾರಣಕ್ಕೆ ನಾವು ಇವತ್ತು ಜಗಜೀವನ್ ರಾಮ್ ಜಯಂತಿಯನ್ನು ಇಲ್ಲಿ ಮಾಡಿ ಮತ್ತು ಸರ್ಕಾರದಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಏನು 14ನೇ ತಾರೀಕು ಸರ್ಕಾರ ಘೋಷಣೆ ಮಾಡಿದೆ, ಅದೇ ರೀತಿಯೇ 5ನೇ ತಾರೀಕನ್ನು ಸರ್ಕಾರ ಘೋಷಣೆ ಮಾಡಬೇಕಂತ ಸಿದ್ದರಾಮಯ್ಯಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮತ್ತು ಏನಿವಾಗ ನಾಗಮೋಹನ್ ದಾಸು ಮತ್ತು ಅವನು ವರದಿ ಪ್ರಕಾರ ನಮ್ಮ ಮಾದಿಗ ಮತ್ತು ಮಾದಿಗ ಸಮುದಾಯದ ಜನಸಂಖ್ಯೆ 57 ಸಮುದಾಯಗಳಿದೆ. ಏನು ಆವನೂರು ವರದಿ ಪ್ರಕಾರನೇ, ಮತ್ತು ಆವನೂರು ವರದಿ ಪ್ರಕಾರ ಮಾಧುಸ್ವಾಮಿದು, ಮತ್ತು ಸದಾಶಿವ ವರದಿ, ಮತ್ತು ನಾಗಮೋಹನ್ ವರದಿ ಎಲ್ಲ ವರದಿಗಳು ತಗೊಂಡ್ರು ಸಹ 7% ನಮ್ಮ ಸಮುದಾಯಕ್ಕೆ ಬರಬೇಕಾಗ್ತದೆ. ಅದಕ್ಕೆ ಇವಾಗ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು 9ನೇ ತಾರೀಕು ಹೇಳಿದ್ದಾರೆ ಏನಂತ, ಒಳ ಮೀಸಲಾತಿ ನಾವು ಜಾರಿ ಮಾಡ್ತೀವಿ ಅಂತ. 9ನೇ ತಾರೀಕು ಏನಾದರೂ ಜಾರಿ ಮಾಡಿಲ್ಲ ಅಂದರೆ ಇದೇ ನಮ್ಮ ಮಾದಿಗ ಸಂಘಟನೆಗಳ ಒಕ್ಕೂಟ ಮತ್ತು ಏನು ನಾವು ಹಿಂದುಳಿದ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ಸಭೆಯನ್ನು ಕರೆದು ಮುಂದಿನ ಹೋರಾಟಗಳ ಬಗ್ಗೆ ನಾವು ಏನಂತ ತೀರ್ಮಾನ ತಗೊಳ್ತೀವಿ. ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡೋದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಮನೆಗೂ ಈ ಒಂದು ಸಮೀಕ್ಷೆ ಪ್ಲಸ್ ಏನು ಜಾಗೃತಿಯನ್ನು ಮೂಡಿಸೋದಕ್ಕೆ ಹೋರಾಟ ಪ್ರಾರಂಭ ಮಾಡ್ತೀವಿ. ಜಗಜೀವನ್ ರಾಮ್ ಅವರ 119ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಈಗಿನ ಕಾಂಗ್ರೆಸ್ ಸರ್ಕಾರ ಆವತ್ತು ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಗಾಂಧೀಜಿಯವರನ್ನು ಮುಂದೆ ಇಟ್ಕೊಂಡು ನಮಗೆ ಮೋಸ ಮಾಡಿದ್ರು, ಅದೇ ರೀತಿ ಇವತ್ತು ಸಿದ್ದರಾಮಯ್ಯನನ್ನು ಮುಂದೆ ಇಟ್ಕೊಂಡು ನಮಗೆ ಇಲ್ಲಿ ಮೋಸ ಮಾಡಲಿಕ್ಕೆ ಹೋಗಿದೆ. ಯಾರು? ಕಾಂಗ್ರೆಸ್ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಮಾಡ್ತಾ ಇದೆ ಅಂದರೆ, ಅಂಬೇಡ್ಕರ್ ಅವರು ಮೀಸಲಾತಿ ಮತ್ತು 2 ಓಟ್ ಪದ್ಧತಿಯನ್ನು ಕೇಳಿದಾಗ ಅಲ್ಲಿ ಗಾಂಧೀಜಿಯನ್ನು ಧರಣಿ ಒಂದು ಸತ್ಯಾಗ್ರಹ ಮಾಡಿಸಿ ಅಂಬೇಡ್ಕರ್ ಅವರಿಗೆ ವಿರುದ್ಧವಾಗಿ ಇದು ಮಾಡಿಸಿ ದೇಶ ಎಲ್ಲನೂ ಪೂರ್ತಿ ಇಡೀ ದೇಶವೇ ಅಂಬೇಡ್ಕರ್ ವಿರುದ್ಧ, ಅಂಬೇಡ್ಕರ್ನ ಸಾಯಿಸಲೇಬೇಕು ಅನ್ನೋ ಒಂದು ಪರಿಸ್ಥಿತಿಗೆ ತಂದಂಥ ಈ ಕಾಂಗ್ರೆಸ್ಸು ಇವತ್ತು ಅದೇ ರೀತಿಯಾಗಿ ನಮ್ಮಲ್ಲೇ ಎಸ್ಸಿಗಳಲ್ಲೇ ನಾವೇನು ಕೇಳ್ತಾ ಇದ್ದೀವಿ, ಇವತ್ತು ನಮ್ಮಲ್ಲಿರುವಂಥ ಏನು ರಿಸರ್ವೇಷನ್ ಇದೆಯೋ ಆ ಜಾತಿಗೆ ಎಷ್ಟು ಆ ಜಾತಿ ಇದೆಯೋ ಆ ಪರ್ಸೆಂಟೇಜನ್ನು ಕೊಡೋದಕ್ಕೆ ಕೇಳ್ತಾ ಇದ್ದೀವಿ. ನಮ್ಮ ಒಂದು ಒಳ ಮೀಸಲಾತಿ ಒಂದು ಇದು ಹಕ್ಕು ನಮ್ಮದು. ಏನು ಹಕ್ಕಂದ್ರೆ ಅಂಬೇಡ್ಕರ್ ಅವತ್ತು ಎಷ್ಟು ಕೊಡಿಸಿದ್ರು 15% ಯಾವ ರೀತಿ ನಮಗೆ ಎಸ್ಸಿಗಳು ಕೊಡಿಸಿದ್ರು ಅದರಲ್ಲೇ ಒಳ ಮೀಸಲಾತಿ ಕೊಡೋದಕ್ಕೆ ಅದು ಕೂಡ ನಮ್ಮ ಹಕ್ಕೆ. ಯಾರು ವಿರೋಧ ಮಾಡ್ತಾರೋ ಅವರು ಅಂಬೇಡ್ಕರ್ ವಿರೋಧಿಗಳು, ದಲಿತ ವಿರೋಧಿಗಳು, ಮತ್ತೆ ಮೀಸಲಾತಿಯನ್ನು ಯಾರು ವಿರೋಧ ಮಾಡ್ತಾರೋ ಅವರು ಮನುವಾದಿಗಳಾಗಿರ್ತಾರೆ. ಮತ್ತೆ ಅದ್ರ ಜೊತೆಯಲ್ಲಿ ಕಾಂಗ್ರೆಸ್ ಅನ್ನು ಮುಂದೆ ಇಟ್ಕೊಂಡು ಮನುವಾದಿತನವನ್ನು ಮಾಡ್ತಾ ಇದ್ದಾರೆ ನಮ್ಮ ವಿರುದ್ಧ. ಈ ಕಾಂಗ್ರೆಸ್ ಸರ್ಕಾರ ಯಾವ ತರ ಇಲ್ಲಿ ವಲಯರು ಬೇರೆ, ಮಾದಿಗರು ಬೇರೆ, ಬೋವಿಗಳು ಬೇರೆ ಅಂತ ಎಲ್ಲರನ್ನೂ ಎತ್ತುಕಟ್ಟಿ ಅದರಲ್ಲಿ ಪರ್ಸೆಂಟೇಜ್ ಕಡಿಮೆ. ಎಲ್ರಿಗೂ ಬೇಕಾಗಿದೆ ಒಳ ಮೀಸಲಾತಿ, ಎಲ್ರಿಗೂ ಬೇಕಾಗಿದ್ರು ಕೂಡ ಕೆಲವರು, ಈಗ ದೇವನೂರು ಮಾದೇವ್ ಅವರು ಒಪ್ಕೊಂಡಿದ್ದಾರೆ, ಅವ್ರು ವಲಯರಾಗಿರ್ಬೋದು. ದೇವನೂರು ಮಾದೇವ್ ಅವರು ಏನ್ ಹೇಳ್ತಾ ಇದ್ದಾರೆ, ಇದು ನ್ಯಾಯಬದ್ಧವಾಗಿದೆ, ಇದನ್ನು ಕೊಡಬೇಕು ಅಂತ ಹೇಳ್ತಿದೆ. 5 ವರದಿಗಳು LC ಆವನಿಯವರು, ಸದಾಶಿವ, ನಾಗಮೋಹನ್ ದಾಸು, ಇವೆಲ್ಲ ಮಾಧುಸ್ವಾಮಿ ಎಲ್ಲ 5 ವರದಿಗಳನ್ನು
ಮಾದಿಗರ ಪರವಾಗಿಯೇ ಬಂದಿದೆ. ಆದರೆ ಅಲ್ಲಿಗೆ ಆಯೋಗಗಳು ನ್ಯಾಯಬದ್ಧವಾಗಿದೆಯಾ, ಆಯೋಗಗಳು ಅನ್ಯಾಯದ ಪರವಾಗಿದೆಯಾ? ಆಯೋಗಗಳು ನ್ಯಾಯಬದ್ಧವಾಗಿ ಕೊಟ್ಟಿರುವಂಥ ಒಂದು ಇದನ್ನು ವರದಿಯನ್ನ ಇಲ್ಲಿ ವಿರೋಧ ಮಾಡ್ತಾ ಇರುವವರು ಒಂದು 5-6 ಜನ ಸೇರಿಕೊಂಡು ಅವರ ಬೇಳೆ ಬೇಯಿಸಿಕೊಳ್ಳಲು ಇಲ್ಲಿ ಕೆಲವರು ಒಲೆಯರಾಗಿರ್ಬೋದು, ಬೋವಿಗಳಾಗಿರ್ಬೋದು, ಇನ್ನೇರೇ ಆಗಿರ್ಬೋದು, ಆ ಕೆಲವರು ಮಾತ್ರನೇ ಇದರಲ್ಲಿ ವಿರೋಧ ಮಾಡ್ತಾರೆ. ಒಲೆಯರ್ ಅಂದ್ರೆ ಅಲ್ಲಿಗೆ ದೇವರೂರು ಮಾದೇವರು ಒಲೆಯರಲ್ವಾ, ಅವ್ರೇನು ಹೇಳ್ತಾ ಇದ್ದಾರೆ, ಮಾಡ್ಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ಎಲ್ಲ ಜಾತಿಗಳನ್ನ ಎತ್ತುಕಟ್ಟಿ ಇವರು ಏನು ಈ ಕಾಂಗ್ರೆಸ್ ಇದೆಯೋ, ಇಂದಿನ ನಮ್ಮ ಗಾಂಧೀಜಿಯವರನ್ನ ಮುಂದೆ ಇಟ್ಕೊಂಡು ಕಾಂಗ್ರೆಸ್ನವರು ಯಾವ ರೀತಿ ಮನುವಾದಿತನವನ್ನು ಮಾಡ್ತಾ ಇದ್ರು ಅದೇ ರೀತಿ ಇದೆ. ಕಾಂಗ್ರೆಸ್ ಏನು ಚೇಂಜ್ ಆಗಿಲ್ಲ. ಅವತ್ತೇ ಹೇಳಿದ್ರು ಅಂಬೇಡ್ಕರ್, ಇದು ಕಾಂಗ್ರೆಸ್ ಸುಡುವ ಮನೆ, ಇದನ್ನು ನೀವು ನಂಬಲೇಬಾರದು ಅಂತ. ನಾವು ನಂಬಿದ್ದಕ್ಕೆ ಇವತ್ತು ನಾವು 2023ರಲ್ಲಿ ನಂಬಿದ್ದಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ನಮಗೆ. ಅದಕ್ಕೋಸ್ಕರ ನಾವು ಅಲ್ಲ ತಾಲೂಕು ಆಫೀಸ್ ಒಂದು ಏನು ಸರ್ಕಾರ ಕಾರ್ಯಕ್ರಮ ಇದೆಯೋ ಅದಕ್ಕೂ ನಾವು ಹೋಗೋದು ಇಲ್ಲ. ಅದರ ಜೊತೆಯಲ್ಲೇ ಅಂಬೇಡ್ಕರ್ ಅವರು ಮತ್ತೆ ಜಗಜೀವನ್ ರಾಮ್ ಅವರು ಏನೋ ಒಂದು ರಕ್ತ ಸಂಬಂಧ ಇದೆ, ಅದನ್ನು ಹೇಳ್ತೀನಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಮಹಾರಾಷ್ಟ್ರದಲ್ಲಿ ಮಹರ್ ಅನ್ನುವ ಜಾತಿ ಚರ್ಮ ಕೆಲಸ ಕುಶಲಕರ್ಮಿಗಳು ಮತ್ತೆ ಮಾದಿಗರು ಒಂದೇ ಇದರಲ್ಲಿ ಬರ್ತಾರೆ. ಕೆಲವರು ಹೇಳ್ತಾರೆ ನಮಗೆ ಸೇರಿದ್ದು ಅಂಬೇಡ್ಕರ್, ಒಲೆಯರಿಗೆ ಸೇರಿದ್ದು ಅಂತ ಹೇಳ್ತಾರೆ. ಇಲ್ಲ, ಇದು ತಪ್ಪು. ಮಹರ್ ಅನ್ನುವ ಒಂದು ಇದು ಚರ್ಮ ಕುಶಲಕರ್ಮಿಗಳಾಗಿರ್ತಾರೆ ಮಹರ್ ಅವರು, ಮಾದಿಗರು ಕೂಡ ಚರ್ಮ ಕುಶಲಕರ್ಮಿಗಳಾಗಿರ್ತಾರೆ. ಆದ್ದರಿಂದ ಇವರು ಕೂಡ ಮಾದಿಗ ಒಂದು ಇದರಲ್ಲೇ ಬರೋದ್ರಿಂದ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರು ಒಂದೇ ಇದರಲ್ಲಿ ಬರ್ತಾರೆ, ಒಳ ಮೀಸಲಾತಿ ಒಳಗಡೆ ಬರ್ತಾರೆ. ಅಂಬೇಡ್ಕರ್ ಮೊಮ್ಮಗ ಕೂಡ ಹೇಳಿದ್ದಾರೆ, 70 ವರ್ಷಗಳಿಂದ ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ಅನ್ಯಾಯ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಮಾದಿಗರಿಗೆ ಅನ್ಯಾಯ ಆಗಿದೆ, ಮಾತಂಗ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ದಾರೆ. ಯಾರು? ಅಂಬೇಡ್ಕರ್ ಅವರ ಮೊಮ್ಮಗ. ಆದ್ರಿಂದ ಇದು ನ್ಯಾಯಬದ್ಧವಾಗಿದೆ. ಈ ಒಳ ಮೀಸಲಾತಿಯನ್ನ ನಾವು ಹೊಡೆಯೋದಕ್ಕೋಸ್ಕರ ಈ ಸರ್ಕಾರದ ವಿರುದ್ಧ ಒಂದು ಹೋರಾಟದ ಮುಖಾಂತರ ಅಲ್ಲಿಗೆ ನಾವು ಸರ್ಕಾರದ ಕಾರ್ಯಕ್ರಮಕ್ಕೆ ಹೋಗ್ತೀರ ನಾವೇ ಸ್ವಂತವಾಗಿ ಇಲ್ಲಿ ಜಗಜೀವನ್ ರಾಮ್ ಜಯಂತಿಯನ್ನ ಮಾಡ್ತಾ ಇದ್ದೀವಿ. ಬಾಬು ಜಗಜೀವನ್ ರಾವ್ರ 119ನೇ ಜನ್ಮದಿನ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಇವತ್ತು ಚಿಂತಾಮಣಿಯಲ್ಲಿ ಬಾಬು ಜಗಜೀವನ್ ರಾವ್ ಅವರ 119ನೇ ಜಯಂತಿಯನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಆಗ್ತಕ್ಕಂಥ ಎಲ್ಲರೂ ಅದನ್ನು ತಿಳಿಸ್ತಾ, ಬಹಳ ಮುಖ್ಯವಾಗಿ ಈಗಿನ ಕಾಲಘಟ್ಟದಲ್ಲಿ ಒಳ ಮೀಸಲಾತಿ ವಿಷಯವಾಗಿ ಎರಡು ಸಮುದಾಯಗಳ ನಡುವೆ ಇರುವಂಥ ಒಂದು ವೈರುಧ್ಯಗಳು ಭಾಳಷ್ಟು ಹೆಚ್ಚಾಗ್ತಾ ಇದೆ. ಸೊ ಒಳ ಮೀಸಲಾತಿಯನ್ನು ಒಂದು ಉದ್ದೇಶವನ್ನು ಆಧಾರವಾಗಿ ಇಟ್ಟುಕೊಂಡು ಎರಡು ಸಮುದಾಯಗಳ ನಡುವೆ ಕಿಚ್ಚು ಹಚ್ಚುವಂಥ ಪ್ರಯತ್ನಗಳು ನಡೀತಾ ಇದೆ. ಭಾಳ ಮುಖ್ಯವಾಗಿ ಒಳ ಮೀಸಲಾತಿಯನ್ನು ಈಗಾಗಲೇ ಸುಪ್ರೀಂ ಕೋರ್ಟು ಅಂಗೀಕಾರ ಮಾಡಿದೆ. ಅದನ್ನು ಜಾರಿ ಮಾಡಬೇಕಾಗಿರೋದು ಸಾಂವಿಧಾನಿಕವಾಗಿ ಅದು ಒಪ್ಪಿಗೆ ಪಡೆದಂತೆ ಆಗಿದೆ. ಆದರೆ ಇಲ್ಲಿ ನಡೀತಾ ಇರುವಂತಹ ಒಂದು ಘಟನೆಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದರೆ, ವಿದ್ಯಮಾನಗಳನ್ನೆಲ್ಲ ಗಮನಿಸಿದ್ರೆ, ಒಂದು ಏನಂದರೆ ರೋಸ್ಟರ್ ಸಿಸ್ಟಮ್ನ ಏನು ಅದನ್ನು ಇಟ್ಕೊಂಡು ಒಟ್ಟಾರೆ ಒಳ ಮೀಸಲಾತಿಯನ್ನು ಬೇಡ ಅಂತ ಹೇಳ್ತಿದ್ದಾರೆ. ರೋಸ್ಟರ್ ಸಿಸ್ಟಮ್ ಅನ್ನೋದು ಭಾಳ ಜನರಿಗೆ ಅದು ಗೊತ್ತಿದೆ. ಏನಂದರೆ ಒಂದು 100 ಉದ್ಯೋಗಗಳಿಗೆ ಅಂದರೆ ಎಲ್ಲ ಕ್ಯಾಟಗರಿಗಳಿಗೂ ಕೂಡ ಹಂಚಿಕೆ ಆಗುವಂಥ ಒಂದು ಸಿಸ್ಟಮ್ನ ಮೊದಲು SC, ಆಮೇಲೆ ST, OBC, ಜನರಲ್ ಈ ಥರ ಅಂತ ಕೊಡುವಂಥ ಒಂದು ಸಿಸ್ಟಮ್ನ ರೋಸ್ಟರ್ ಸಿಸ್ಟಮ್ ಅಂತ ಹೇಳ್ತಾರೆ. ಈ ಸಿಸ್ಟಮ್ ಪ್ರಕಾರ ಏನು ಪ್ರವರ್ಗ ಎಗೆ ಮೊದಲ ಆದ್ಯತೆ ಸಿಕ್ಕಿದೆ. ಆದರೆ ನಂತರ 8 ಮತ್ತು 15ನೇ ಸ್ಥಾನದಲ್ಲಿ ಪ್ರವರ್ಗ B ಮತ್ತು Cಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ವಲಯ ಮತ್ತು ಗೋವಿ ಮತ್ತು ಇತರ ಸಂಬಂಧಿತ ಜಾತಿಗಳೆಲ್ಲ ಅದನ್ನ ವಿರೋಧ ಮಾಡ್ತಿದ್ದಾರೆ. ಅದರಲ್ಲಿ 100% ಅವ್ರು ವಿರೋಧ ಮಾಡೋದ್ರಲ್ಲಿ ನಾವು ಅದನ್ನ 100% ಒಪ್ಪಲೇಬೇಕು. ಏನಕ್ಕೆ ಒಪ್ಪಬೇಕು ಅಂದರೆ, ಪ್ರವರ್ಗ ಎಗೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆ, ನಂತರ ಕೊಡಬೇಕಾಗಿರೋದು ಪ್ರವರ್ಗ Bಗೆ, ನಂತರ ಕೊಡಬೇಕಾಗಿರೋದು ಪ್ರವರ್ಗ Cಗೆ, ಆನಂತರ STಗೆ, ಈ ರೀತಿ ಕೊಡಬೇಕಾಗಿತ್ತು. ಸರ್ಕಾರ ಉದ್ದೇಶಪೂರ್ವಕವಾಗಿ ಎರಡೂ ಸಮುದಾಯಗಳ ನಡುವೆ ಏನೋ ಹೊಡೆದಾಟಗಳು ಏನೋ ಮಾತುಗಳು ಇರ್ತಾರೆ, ದೂರವನ್ನು ಮಾಡಬೇಕು ಅನ್ನೋಂಥ ಉದ್ದೇಶದಿಂದನೇ ಈಗಿನ ಕಾಂಗ್ರೆಸ್ ಸರ್ಕಾರ ಇವಾಗ ಉದ್ದೇಶಪೂರ್ವಕವಾಗಿ ಮಾಡಿದೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ರೋಸ್ಟರ್ ಸಿಸ್ಟಮ್ನ ಆಧಾರವಾಗಿ ಇಟ್ಕೊಂಡು ಇನ್ನು ಕೆಲವರು ಒಟ್ಟಾರೆ ಒಳ ಮೀಸಲಾತಿಯನ್ನು ವಿರೋಧ ಮಾಡ್ತಾ ಇರೋದು ಕೂಡ ಅದು ಕೂಡ ದುರಂತ. ರೋಸ್ಟರ್ ಸಿಸ್ಟಮ್ನ ಸೃಷ್ಟಿ ಮಾಡಿರೋದು ಯಾರಾದ್ರೆ ಸರ್ಕಾರ, ಅದನ್ನು ಸರಿಪಡಿಸಬೇಕಾಗಿರೋದು ಯಾರಾದ್ರೆ ಸರ್ಕಾರ. ಹಾಗಾಗಿ ರೋಸ್ಟರ್ ಸಿಸ್ಟಮ್ನ ಸರಿ ಹೋಗಬೇಕು, ಒಳ ಮೀಸಲಾತಿ ಕಡ್ಡಾಯವಾಗಿ ಜಾರಿ ಆಗಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಒತ್ತಾಯವಾಗಿದೆ. ಆಧಾರವಾಗಿ ಇಟ್ಕೊಂಡು ಇಲ್ಲಿ ವಲಯ ಮತ್ತು ಮಾದಿಗ ಸಂಬಂಧಿತ ಜಾತಿಗಳ ನಡುವೆ ಒಂದು ದೊಡ್ಡ ಗೋಡೆಯನ್ನು ಸೃಷ್ಟಿ ಮಾಡಿ ರಾಜಕೀಯ ಬೇಳೆಯನ್ನು ಬೆಳೆಸ್ಕೋಬೇಕು ಅನ್ನೋ ಅಂದ್ಕೊಂಡವರಿಗೆ ನಾವು ಸಂಪೂರ್ಣವಾಗಿ ಅವರನ್ನು ವಿರೋಧ ಮಾಡ್ತಾ
ಇಲ್ಲಿ ಎರಡೂ ಸಮುದಾಯಗಳನ್ನು ಮೊದಲು ಸುಮಾರು ಏನು ಎಷ್ಟೋ ಬಾಬಾ ಸಾಹೇಬರಾಗಲಿ ಎಲ್ಲ ಅವರ ಕಾಲಘಟ್ಟಗಳಿಂದ ಕೂಡ ಎಲ್ಲ ಅಸ್ಪೃಶ್ಯ ಸಮುದಾಯಗಳು ಒಂದಾಗಿರಬೇಕು ಅನ್ನೋಂಥ ದೊಡ್ಡ ಕನಸನ್ನು ಕಟ್ಟು ಅವರು ಒಂದು ಉತ್ತಮ ಸ್ಥಾನಕ್ಕೆ ಹೋಗಬೇಕು ಅಂತ ಒಂದು ದೊಡ್ಡ ಹೋರಾಟಗಳನ್ನು ತ್ಯಾಗಣೆ ಮಾಡಿದ್ದಾರೆ. ಅದ್ರ ವಿರುದ್ಧವಾಗಿ ಕೆಲವರೆಲ್ಲ ಏನಾದ್ರು ಕೆಲಸ ಮಾಡ್ತಾ ಇರ್ಬೋದು, ಬಟ್ ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಳ್ತೀರಾ ಎಲ್ಲ ಸಮುದಾಯಗಳು ಒಟ್ಟಾಗಿ ನಾವು ಸೇರಿಕೊಂಡು ಒಳ ಮೀಸಲಾತಿಯನ್ನೇ ಜಾರಿ ಮಾಡಬೇಕು. ಅದರಲ್ಲಿ ಏನಾದ್ರು ನ್ಯೂನತೆಗಳಿದ್ರೆ ಅದೆಲ್ಲ ಕೂತು ನಾವೇ ಸರಿ ಮಾಡ್ಕೊಳ್ಳೋಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗಿದೆ.